ಹಲೋ ನಮಸ್ಕಾರ. ದಿಸ್ ಇಸ್ ವಿಸ್ಮಯ ಡೂಯಿಂಗ್ ಮಾಸ್ಟರ್ಸ್ ಇನ್ ಜರ್ಮನಿ. ವೆಲ್ಕಮ್ ಟು ಮೈ ಲೈಫ್. ಜರ್ಮನಿನಲ್ಲಿ ಜರ್ಮನ್ ಭಾಷೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ ಇವ್ರು ಲ್ಯಾಂಗ್ವೇಜಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಕಲಿಯೋಣ ಅಂತ ಅಂದ್ಬಿಟ್ಟು ಈ ಸಲ ನಮ್ಮ ಕಾಲೇಜಲ್ಲಿ €190 ಅಂದರೆ ಹತ್ತತ್ರ 20,000 ಕೊಟ್ಟು ಕ್ಲಾಸಸ್ ಹಚ್ಚಿದ್ದೀನಿ. ಸಾರಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಹೇಗಿದ್ದೀರಾ? ಇಷ್ಟನ್ನು ಬಿಟ್ಟರೆ ನನಗಿನ್ನು ಪದಗಳ ಅರ್ಥ ಕೂಡ ಗೊತ್ತಿಲ್ಲ ಜರ್ಮನ್ನಲ್ಲಿ. ಮೊನ್ನೆ ನಾನೊಂದು ರೀಲ್ ನೋಡ್ತಾ ಇದ್ದೆ. ಅದರಲ್ಲಿ ಪಾಪ ಅವ್ರು ಜರ್ಮನ್ ಕಲಿಬೇಕು ಅಂತಂದೇಳಿ ಶಾಪಲ್ಲಿ ಕಾನ್ವರ್ಸೇಷನ್ ಮಾಡೋಣ ಅಂತ ಹೋಗಿ ಇಷ್ಟು ಕಾಫಿ ಗಿಫ್ಟ್ ಅಂತ ಅಂದೇಳಂದಿದ್ದಕ್ಕೆ, ಅಂದರೆ ನನಗೆ ಗಿಫ್ಟ್ ಬೇಕು ಅಂತಂದಿದ್ದಕ್ಕೆ ಅವರು ಪಾಯ್ಸನ್ನ ಕೊಟ್ರಂತೆ. ಯಾಕಂದರೆ ಗಿಫ್ಟ್ ಅಂದರೆ ಜರ್ಮನ್ನಲ್ಲಿ ಪಾಯ್ಸನ್ ಅಂತ. ಅದಕ್ಕೆ ಈ ಥರ ಎಲ್ಲ ಆಗೋದು ಬೇಡ ಅಂತ ಅಂದ್ಬಿಟ್ಟು ಕ್ಲಾಸ್ ಹಚ್ಚಿದ್ದೀನಿ. ನೋಡಿದರೆ ಕ್ಲಾಸಲ್ಲಿ ನಂದಿನ್ನೂ A1 ಲೆವೆಲ್ಲು ಏನೂ ಬರಲ್ಲ ಅಂದರೂ ಕೂಡ ಕ್ಲಾಸಲ್ಲಿರೋ ಪ್ರತಿಯೊಂದೂ ಕೂಡ ಅವರು ಜರ್ಮನ್ ಭಾಷೆನಲ್ಲೇ ಹೇಳ್ಕೊಡ್ತಿದ್ದಾರೆ. ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಸರಿ ಆಯಿತು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿದರೆ ನಮಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅದೊಂದು ತುಂಬ ಮೈನಸ್ ಆಗುತ್ತೆ. ಸುಮಾರು ಜನ ಜರ್ಮನ್ಸ್ಗೆ ಇಲ್ಲಿ ಇಂಗ್ಲೀಷ್ ಬರೋದಿಲ್ಲ. ನಾನೊಂದ್ಸಲಿ ಒಂದು ಶಾಪ್ಗೆ ಹೋದಾಗ ಅಲ್ಲಿ ಶಾಪ್ ಕೀಪರ್ಗೆ ನನಗೆ ಏನು ಬೇಕು ಅನ್ನೋದನ್ನು ಇಂಗ್ಲೀಷಲ್ಲಿ ಕೇಳಿದಾಗ ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ಸೊ ನನ್ನ ಹತ್ರ ಏನೋ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಮಾತಾಡಿದರು. ಆಮೇಲೆ ಅವ್ರ ಕೊಲಿಗ್ ಹತ್ರ ಹೋಗ್ಬಿಟ್ಟು ಒಂಥರ ಇನ್ಸಲ್ಟಿಂಗಾಗಿ ಹೇಳ್ತಾ ಇದ್ದಾರೆ, ಅಯ್ಯೋ ಏನು ಇವಳು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ. ನಮ್ಮ ಕಡೆ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಅವ್ರು ಫುಲ್ ಗ್ರೇಟ್ ಅಂತಂದೇಳಿನೇ ಅರ್ಥ. ಏನು ಅವ್ರನ್ನ ಹಾಡಿ ಹೊಗಳಿ ಕೊಂಡಾಡ್ಬಿಡ್ತೀವಿ. ಆದರೆ ಇಲ್ಲಿ ನೋಡಿದರೆ ಇಂಗ್ಲೀಷಲ್ಲಿ ಏನಾದರೂ ನಾವು ಜರ್ಮನ್ ಅವ್ರ ಹತ್ರ ಮಾತಾಡಿದರೆ ಅವ್ರು ಅದನ್ನೇನೋ ಒಂಥರ ಇನ್ಸಲ್ಟಿಂಗ್ ಆಗಿ ನೋಡ್ತಾರೆ. ಅದಕ್ಕೆ ಹೇಳೋದು, ಇಲ್ಲಿ ಬರಬೇಕು ಅಂದರೆ ದಯವಿಟ್ಟು ಭಾಷೆನ ಕಲ್ತ್ಕೊಂಡ್ಬಿಟ್ಟೆ ಬನ್ನಿ.